ನಿನ್ನೆ ಕರ್ನಾಟಕ ರಾಜ್ಯೋತ್ಸವನ ಭರ್ಜರಿಯಾಗಿ ರಾಜ್ಯದಲ್ಲಿ ಆಚರಿಸಲಾಯ್ತ್ರಿಪ್ಪ. ಅದರ ಆಚರಣೆ ಎಷ್ಟು ಭರ್ಜರಿಯಾಗಿತ್ತಂತ ಇಲ್ಲಿ ತೋರಿಸ್ತೇವೆ ನೋಡ್ರಿ. ಓಕೆ, ರಾಜ್ಯೋತ್ಸವ ಪ್ರತಿ ವರ್ಷ ಬಂದೇ ಬರ್ತೈತಿ, ನಾವು ಆಚರಣೆ ಮಾಡೇ ಮಾಡ್ತೇವೆ. ಈಗ ಅದಿರ್ಲಿ, ಈಗ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಮ್ಮ ರಾಜಕಾರಣಿಗಳು ಮಾಂಸವನ್ನ ಮುಂದಿಟ್ಟುಕೊಂಡು ಕುಸ್ತಿ ಆಡ್ತಿದ್ದಾರೆ. ಅದು ಯಾವ ಕುಸ್ತಿ? ಮಾತಿನ ಕುಸ್ತಿ. ಈ ಮಾಂಸವನ್ನ ಮುಂದಿಟ್ಕೊಂಡು ಅವ್ರ ಮಾತಿನ ಕುಸ್ತಿ ಹೆಂಗ ನಡೆಯಾಕತ್ತವಂತ ಇಲ್ಲೊಂದು ಜಲಕ್ಕ ತೋರಿಸ್ತೀನಿ ನೋಡ್ರಿ. ಆಕ್ಷನ್. ಗೋಮಾಂಸ ಅಂತಾರಾಷ್ಟ್ರೀಯ ಫುಡ್, ಇಂಟರ್ನ್ಯಾಷನಲ್ ಫುಡ್ ಅದು. ಆಯ್ತಪ್ಪ, ನಾನು ತಿಂದಿಲ್ಲ, ನಾನು ಗೋಮಾಂಸ ತಿಂದಿಲ್ಲ. ಆಯ್ತಲ್ಲ, ತಿಂತೀನಿ, ನೀವೇ ಸರಿನಾ? ಇವತ್ತೇನು ಹಿಂದೂ ಧರ್ಮದ ಏನೊಂದು ನಂಬಿಕೆ ವ್ಯವಸ್ಥೆ ಇದೆ, ಆ ಗೋಗಳ ಬಗ್ಗೆ ಒಂದು ಗೋಮಾತೆ ಅನ್ನುವಂಥ ಒಂದು ಪೂಜ್ಯ ಭಾವನೆ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಹಂದಿ ಮಾಂಸವನ್ನು ಅದೇ ರೀತಿ ಆಗದೆ ಸಿದ್ದರಾಮಯ್ಯ ಹೇಳ್ಬೋದಾಗಿತ್ತು. ಗೋಮಾಂಸವನ್ನು ತಿಂತೇನೆ ಅನ್ನುವಂಥವ್ರು ಹಂದಿ ಮಾಂಸ ತಿಂತೇನೆ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಕ್ಕೆ ಧೈರ್ಯ ಇಲ್ಲ. ಬೇಕಾದ್ರೆ ಹೇಳಿ ಅವರು ನಾನು ಹಂದಿ ಮಾಂಸನೂ ಸೇವನೆ ಮಾಡ್ತೇನೆ ಅಂತ ಹೇಳಿ. ಹಂದಿ ಮಾಂಸ ತಿನ್ಬೇಕಾದ್ರೆ ಅದು ತಿಂತೀವಿ. ಕೆರ್ಕಳ್ಳೋರ್ ಊರ್ಕೊಳ್ಳೋರ್ ಊರ್ಕೊಳ್ಳಿ, ನನ್ನ ಸ್ಟೈಲೇ ಹಿಂಗೆ. ಯಾವುದು ತಿಂದಿಲ್ಲ, ನಾನು ತಿನ್ಬೇಕು ಅಂತೀನಿ. ಅರ್ಥಾನೇ ಆಗೋಲ್ಲ ಇವರ ರೂಟ್. ಬೇರೆ ಬರಗಾಲ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಎಲ್ಲ ವಿಚಾರಗಳು ಸೈಡ್ಲೈನ್ ಆಗಬೇಕು. ಅದಕ್ಕಾಗಿ ಮುದ್ದಾಂ ಪದೇ ಪದೇ ಇಂಥ ವಿಚಾರಗಳನ್ನ ಅವ್ರು ಎತ್ತಾ ಇದ್ದಾರೆ. ಅದರ ಪರಿಣಾಮ ಇವತ್ತು ಜನ ಸಂದರ್ಭ ಬಂದಾಗ ಅದು ಬುದ್ಧಿ ಕಲಿಸೇ ಕಲಿಸ್ತಾರೆ. ಇದಕ್ಕೆ ಗೌರವ ತರೋ ರೀತಿ ಒಳಗೆ ನಡ್ಕೋಬೇಕು. ಅಗೌರವ ತೋರಿಸುವಂಥದ್ದಾಗಲಿ ಅದರಿಂದ ಮತ್ತು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಕೆಟ್ಟದನ್ನು ಮಾಡುವಂಥ ಕೆಲಸವನ್ನು ಅದು ಎಲ್ಲ ರೀತಿ ನಾನ್ ವೆಜಿಟೇರಿಯನ್ ಅದು ಒಂದು ಫುಡ್ ಆಗಿರ್ತಕ್ಕಂಥದ್ರಲ್ಲಿ ಆಹಾರ ಆಗಿದೆ ಅಂತಕ್ಕಂಥ ಮಾಡಬೇಕು ಅವರು ಕೇರಳ ಸರ್ಕಾರದವರು ಮಾಡಿದ್ದಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗ 2 ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಇಲ್ಲಿವರೆಗೆ ಗೋಮಾಂಸ ತಿಂದಿಲ್ಲ, ಆದರೆ ಇನ್ನು ಮುಂದೆ ತಿಂತೀನಿ, ಯಾರು ಏನು ಮಾಡ್ತಾರೆ ಮಾಡಿ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ. ನಾನೇನು ಹೇಳಿದೆ ಅಂದರೆ ಫುಡ್ ಹ್ಯಾಬಿಟು ಅವ್ರವ್ರಿಗೆ ಸೇರಿದ್ದು, ಅವ್ರವ್ರ ಹಕ್ಕುಗಳು, ಅದರಲ್ಲಿ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾನು ನಾಳೆ ಬೀಫ್ ತಿಂತೀನಿ ಅಂದ್ರೆ ಇವ್ರು ಯಾರು ನನ್ನ ಪ್ರಶ್ನೆ ಮಾಡಕ್ಕೆ ಅಂತ ಹೇಳಿದ್ದೀನಿ. ಅಂತಾನೆ ಆಗೋಲ್ಲ ಇವರ ರೂಟು, ಮಾತೇನೆ ಇವರಿಗೆ ಹೊಟ್ಟೆಗೆ ಹಿಟ್ಟು ಮಾಡ್ಕೊಂಡು ತಿಂತಾರೆ ಬೈಟು ಬೈಟು. ತಂತಾನೆ ಉದುರುತ್ತೆ ಮಾತೆಂಬ ಸ್ವೀಟು, ತುಂಬ್ತಾನೆ ಇರ್ತಾರೆ ಗ್ರೇಟೋ ಗ್ರೇಟು. ಅವ್ರವ್ರು ಇರೋ ಇಷ್ಟ ಅದು. ಮಾತಾಡ್ರೋ ಮಾತಾಜಿ ಮಾತಾಡ್ರೋ ಮಾತಾಡ್ರಿ. ಇವತ್ತು ಯಾವ್ದಾರ ಹೋಟ್ಲಲ್ಲಿ ಬಾರ್ನಲ್ಲಿ ಹೋದ್ನಿ ಅಂದ್ರೆ ತಿನ್ನೋ ಜನರಿಗೆ ಜಾಗ ಇರಲ್ಲ. ಕೊಳ್ಮಾತು ಜೊಳ್ಮಾತು ಕೊಳ್ಮಾತು ಸುಳ್ಮಾತು ಕಿವ್ ಮಾತು ಬಾಯ್ ಮಾತು ಚಿಕ್ಕ ಮಾತು ದೊಡ್ಡ ಮಾತು ಮನೆ ಮಾತು ಬೀದಿ ಮಾತು ಟಿವಿ ಮಾತು ರೇಡಿಯೋ ಮಾತು ನ್ಯಾಯದ ಮಾತು ನೀತಿ ಮಾತು ಸಾಧು ಮಾತು ಭಟ್ರು ಮಾತು ಪೋಲಿ ಮಾತು ಗೇಲಿ ಮಾತು ಚಾಳಿ ಮಾತು ಗಾಳಿ ಮಾತು ದೇವರ ಮಾತು ದೆವ್ವನ್ ಮಾತು ಆ ಮಾತು ಈ ಮಾತು ಎಲ್ಲಾ ಮಾತು. ಇವರೆಲ್ಲ ಮಾತುಗೂ ಫೈನಲ್ ಉತ್ತರ ಏನಪ್ಪಾ ಅಂತಂದ್ರೆ ಹೆಲ್ತ್ ಇಂಪಾರ್ಟೆಂಟು, ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಹೆಲ್ತ್ ಇಂಪಾರ್ಟೆಂಟು, ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಎದ್ದು ತಿಂದ್ಕೊಳ್ಳಿ. ಓ ಸ್ಟಾಪ್. ಕೇಳಿ ಕೇಳಿ ಕಿವ್ಯಾಗ ರಕ್ತ ಬಂದು ಹೋಯ್ತ್ರಿಪ್ಪ. ಹಿಂಗೆಲ್ಲ ಮಾತಾಡ್ತಾರ ರಾಜಕಾರಣಿಗಳು. ಇವ್ರು ಯಾರನ್ನ ಯಾವಾಗ ಹೆಂಗ ಏನ ಟಾರ್ಗೆಟ್ ಮಾಡಿ ಮಾತಾಡ್ತಾರಂತ ಯಾರಿಗೂ ಗೊತ್ತಾಗಲ್ಲ. ಭಗವಂತ ಏನ್ರ ಬಂದು ಇವ್ರ ಮಾತು ಕೇಳಿದ ಅಂದ್ರೆ ನೆಕ್ಸ್ಟ್ ಅವ ಭೂಮಿಗೆ ಬರೋ ಪ್ರಯತ್ನ ಮಾಡದೇ ಇಲ್ರಿಪ್ಪ. ಇವ್ರ ಮಾತಿಗೆ ಇವತ್ತಿಗೆ ಇಷ್ಟ ಸಾಕು. ಹೆಚ್ಚಿಂದ ನಾಳೆ ತೋರಿಸ್ತೀನಿ, ಬರ್ತೇನೆ. ಬೈ ಬೈ.